ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಇಂದು ನಮ್ಮ ಮನೆಗೆ ನಾಗರಾಜ ಅಂದ್ರೆ ನಾಗರಾವು ಬಂದಿದ್ದ. ಅಂದ್ರೆ ನಾಗರ ಪಂಚಮಿ ಹತ್ತಿರ ಬರ್ತಾ ಇದೆ, ಶ್ರಾವಣ ಮಾಸ ಆರಂಭವಾಗಿದೆ. ಇದರಲ್ಲಿ ನಮ್ಮ ಮನೆಗೆ ನಾಗರಾವು ಬಂದು ನಮ್ಮ ಮೆಟ್ಲ ಮೇಲೆ ಮಲಗಿದೆ. ಅದನ್ನ ನೋಡಿರ್ತಕ್ಕಂತಹ ದಾರಿಯಲ್ಲಿ ಹೋಗುವವರು ನಮಗೆ ಕೂಗಿ ಹೇಳಿದಾಗ ನಾವು ಅದನ್ನ ಹೇಗೆ ಹಿಡಿಬೇಕು ಅಂತ ನೋಡುವಾಗ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಪತ್ರಕರ್ತ ವಿಶ್ವನಾಥ್ರವರಿಗೆ ಫೋನ್ ಮಾಡಿದೆ. ವಿಶ್ವನಾಥ್ರವರು ಹಾವು ಹಿಡಿತಕ್ಕಂಥ ಒಂದು ಹವ್ಯಾಸಿ ಒಬ್ಬ ಯುವಕ ಪವನ್ ಅಂತ ಇದ್ದಾರೆ. ಪವನ್ ರವರ ಫೋನ್ ನಂಬರ್ ಕೊಟ್ಟರು ಮತ್ತು ಅವರು ಫೋನ್ ಮಾಡಿ ನಂತರ ಅವರು ಕೂಡ ಪವನ್ ಜೊತೆಗೆ ಬಂದರು. ಪವನ್ ಹಾವನ್ನ ಹಿಡಿಲಿಕ್ಕೆ ಹುಡುಕಿದರೆ ನಮ್ಮ ಕಾರಿನ ಗಾಲಿ ಚಕ್ರಕ್ಕೆ ಅದು ಸಿಕ್ಕಿ ಹಾಕಿಕೊಂಡಿತ್ತು. ನಂತರ ಅದನ್ನು ಉಪಾಯವಾಗಿ ಅದನ್ನು ಹೊರಗೆ ತೆಗೆದಾಗ ಅದು ಬಹಳ ಜೋರಾಗಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಆದರೂ ಕೂಡ ಅದನ್ನು ಬಿಡದೆ ನಮ್ಮ ಪವನ್ ರವರು ಅದನ್ನು ಬಹಳ ಜಾಗರೂಕತೆಯಿಂದ ಹಿಡಿದು ತಮ್ಮ ಬ್ಯಾಗಿಗೆ ಹಾಕಿಕೊಂಡು ಅದನ್ನು ಸುರಕ್ಷಿತವಾಗಿ ಹಾವಿನ ರಕ್ಷಣೆ ಇರತಕ್ಕಂಥ ಫಾರೆಸ್ಟ್ಗೆ ಬಿಡ್ತೇನೆ ಅಂತ ಹೇಳಿ ತೆಗೆದುಕೊಂಡು ಹೋದರು. ಹೀಗೆ ಈ ಒಂದು ಹಾವು ಇರತಕ್ಕಂಥದ್ದನ್ನು ನಮ್ಮ ಮನೆ ಮುಂದಿನ ಬಸವರಾಜ್ ಮತ್ತು ಒಬ್ಬ ಮಹದೇವಮ್ಮ ಅಂತಕ್ಕಂಥವ್ರು ಹೇಳಿದ್ರಿಂದ ನಮಗೆ ಗೊತ್ತಾಯಿತು. ಆದ್ದರಿಂದ ಹಾವನ್ನ ಯಾರಾದರೂ ನೋಡಿದರೆ, ಯಾರಾದರೂ ಮನೆಯಲ್ಲಿ ಇದ್ದರೆ ಇಂಥ ಒಂದು ಯುವಕನ ಫೋನ್ ನಂಬರ್ ಇದೆ, ಅದನ್ನು ಫೋನ್ ಮಾಡಿ ದಾವಣಗೆರೆಯಲ್ಲಿ ತಾವು ಅವರನ್ನು ಕರೆದಾಗ ಕೇವಲ 5 ನಿಮಿಷದಲ್ಲಿ ನಮ್ಮ ಮನೆಗೆ ಬಂದು ಆ ಹಾವನ್ನು ಸುರಕ್ಷಿತವಾಗಿ ಹಿಡಿದುಕೊಂಡು ಹೋದರು. ಆದ್ದರಿಂದ ಎಲ್ಲರಿಗೂ ಮುಂಚಿತವಾಗಿ ನಾಗರ ಪಂಚಮಿಯ ಶುಭಾಶಯಗಳು. ನಮಸ್ಕಾರ. ಇದು ನಿಮ್ಮ GBH63 ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್, ಲೈಕ್ and comment my channel. Thank you. ಇವರೇ ಪವನ್ ರವರು ಅಂತ. ಅತ್ಯಂತ ಸುರಕ್ಷಿತವಾಗಿ ಹಾವನ್ನು ಹಿಡಿದಿದ್ದಕ್ಕಾಗಿ ಧನ್ಯವಾದಗಳು. ಹಾಗೂ ಇವರನ್ನು ಸಂಪರ್ಕ ಮಾಡಿದ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವಿಶ್ವನಾಥ್ರವರು ಮತ್ತು ಹಾವನ್ನು ನೋಡಿರ್ತಕ್ಕಂತಹ ಬಸವರಾಜ್ ಅವರು. ಹಾವು ಅಂದರೆ ಹರ ನಡಿಗಿತ್ತು ಅನ್ನುವುದು ಇವತ್ತು ನಿಜವಾಗಲೂ ಸತ್ಯವಾಯಿತು. ಧನ್ಯವಾದ.